ಎಲ್ಲೋ ಒಂದು ಕಡೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಿಗಳು ಚೈತ್ರ ಅವ್ರನ್ನ ನಾವು ಹತ್ತಿಕ್ಕದೇ ಇದ್ದರೆ ನಮಗೆ ಉಳ್ಕೊಳ್ಳೋದು ಕಷ್ಟ ಅನ್ನೋ ಕಾರಣಕ್ಕೆ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ರ ಅಂತ ಬಹಳ ಸಲ ಅನಿಸಿದೆ. ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಿತ್ತು. ಆದರೆ ನಿಧಾನವಾಗಿ ಒಂದು ರೀತಿಯಲ್ಲಿ ನನ್ನ ಮಾನಸಿಕವಾಗಿ ಕುಗ್ಸುವಂಥ ಪ್ರಯತ್ನ ತುಂಬ ಸಲ ಆಗಿದ್ದು ಕೂಡ ಇದೆ. ಆದರೆ ಈಗ ಹೊರಗಡೆ ಬಂದ ಮೇಲೆ ಜನ ಹೇಳ್ತಾ ಇರೋದನ್ನ ನೋಡಿದಾಗ ನಾನು ಅಂದ್ಕೊಂಡಿದ್ದು ನಿಜ. ಸೊ ನಾನು ಈ ದೃಷ್ಟಿಕೋನದಲ್ಲಿ ಏನು ಯೋಚನೆ ಮಾಡಿದ್ದೆ ನಿಜ ಅಂತ ನನಗನ್ಸುತ್ತೆ. ಯಾಕಂದ್ರೆ ಮೊದಲನೇ ದಿನ ನಾನು ಸೀಬೆ ಹಣ್ಣು ತಿಂದು ಏನು ಎಸಿತೀನಿ ಆ ದಿನದಿಂದ ನಾನು ಮನೆಯವರೆಲ್ಲರೂ ನನ್ನ ಟಾರ್ಗೆಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮನೆಗೆ ಹೋದ 24 ಗಂಟೆ ಒಳಗಡೆ ಇಡೀ ಮನೆ ಸ್ವರ್ಗದವ್ರು ನನ್ನನ್ನು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಇಡೀ ಮನೆ ನನ್ನನ್ನು ಒಂದು ಸೀಬೆ ಹಣ್ಣು ತಿಂದೆ ಅನ್ನೋ ಕಾರಣಕ್ಕೆ ಇದು ಮಾಡುತ್ತೆ. ನನಗೆ ಯಾರೆಲ್ಲ ಪ್ಲಾನ್ ಮಾಡ್ಕೊಂಡು ಸೇರ್ಕೊಂಡು ಮಾಡಿದ್ವಿ ನರಕದವರು ಅವರು ಕೂಡ ನನಗೆ ತಿರುಗಿ ಬೀಳ್ತಾರೆ. ಸೊ ಆ ದಿನ ಆ ಮನೆಯಲ್ಲಾದ ಚರ್ಚೆ, ಪೂರ್ತಿ ದಿನದ ಚರ್ಚೆ ನೋಡಿದಾಗ ಅವರೆಲ್ಲರೂ ಮನಸ್ಸಲ್ಲಿ ಇತ್ತು ಅನ್ಸುತ್ತೆ. ಇಲ್ಲ ಇವಳನ್ನು ಹತ್ತಿಕ್ಬೇಕು ಅನ್ನೋ ಯೋಚನೆ ಬಂದಿರಬಹುದು. ಬಾರದೇನೆ ಇಷ್ಟು ದಿನವೂ ಚೆನ್ನಾಗಿ ಆಡಿಯೂ ಕೂಡ ಆಡಲಿಲ್ಲ ಅಂತ ಹೇಳಿದ್ದು, ಟಾಸ್ಕ್ಗಳನ್ನು ಕೊಡದೇ ಇದ್ದಿದ್ದು, ಪದೇ ಪದೇ ಉಸ್ತುವಾರಿಗಳಿಗೆ ಹಾಕ್ತಿದ್ದು, ಅದರಲ್ಲೂ ತಪ್ಪುಗಳನ್ನು ಹುಡುಕ್ತಿದ್ದು. ಸೊ ಇದೆಲ್ಲ ಜನ ಗಮನಿಸಿದ್ದಾರೆ. ಈಗ ಹೊರಗಡೆ ಬಂದಾಗ ಜನ ಎಲ್ಲ ಅದನ್ನು ಮಾತಾಡೋದು ನೋಡಿದಾಗ ಅದು ಸತ್ಯ ಆಗಿತ್ತು ಅಂತ ನನಗೂ ಅನ್ಸುತ್ತೆ. ನೀವು ಹೇಳಿದ್ರಿ ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸ ಮಾಡಿದ್ರು ಅಂತ. ಸೊ ಇರುವಷ್ಟು ದಿನಗಳ ಕಾಲ ನಿಮಗೆ ತುಂಬ ಮನಸ್ಸಿಗೆ ನೋವು ಮಾಡಿದಂಥ ಸಂದರ್ಭ ಯಾವುದು, ಯಾರು ಮಾಡಿದ್ದು ಅಂತ? ತುಂಬ ಸಂದರ್ಭಗಳಾಗಿದೆ. ಅಂದರೆ ಒಂದಷ್ಟು ವೀಕೆಂಡ್ನ ಘಟನೆಗಳಿರ್ಬೋದು, ಅಥವಾ ಅದೇ ಎಷ್ಟೋ ಸಂದರ್ಭಗಳಲ್ಲಿ ಆಟ ಆಡಬೇಕು ಅಂದಾಗಲೂ ಉಸ್ತುವಾರಿ ಮಾಡುವಂಥ ಪ್ರೆಷರ್ ಕೊಟ್ಟಿದ್ದಿರ್ಬೋದು, ಉಸ್ತುವಾರಿಯನ್ನು ಸರಿಯಾಗಿ ಮಾಡಿದಾಗಲೂ ಕಳಪೆ ಕೊಟ್ಟಿದ್ದಿರ್ಬೋದು. ಆ್ಯಂಡ್ ಈ ಕಷಾಯ ಕುಡಿಸುವಂಥದ್ದು ಒಂದು ವಿಚಾರ ಬಂದಾಗ ಎಲ್ಲರೂ ಸೇಫ್ ಗೇಮ್ ಮಾಡ್ಕೊಂಡು ನನಗೆ ಕಷಾಯ ಕೊಟ್ಟಿದ್ದು, ಕಸದ ಬುಟ್ಟಿಗೆ ಹಾಕೋದು ಒಂದು ಪ್ರಕರಣ ಬಂತಲ್ಲ, ಎಲ್ಲರಿಗೂ ಗೊತ್ತಿತ್ತು, ಬೇರೆ ಬೇರೆ ಆಯ್ಕೆಗಳು ಅವರಲ್ಲೂ ಇತ್ತು. ಸೊ ಅವರಲ್ಲೆಲ್ಲ ಬೇರೆ ಬೇರೆ ಆಯ್ಕೆಗಳಿದ್ರೂ ಕೂಡ ಬೇಕು ಅಂತಲೇ ನನ್ನನ್ನು ಸೇಫ್ಗೆ ಮಾಡೋ ಕಾರಣ ಕಸದ ಬುಟ್ಟಿಗೆ ಹಾಕಿದ್ದು, ಇದೆಲ್ಲ ಬಹಳ ನೋವಾಗಿದೆ. ಚೈತ್ರನ ತಮ್ಮಿಗೆ ತಾವೇ ಫೈರ್ ಬ್ರ್ಯಾಂಡ್ ಅಂತ ಅನ್ಕೊಂತಾರ? ಖಂಡಿತ ಇಲ್ಲ, ಯಾವತ್ತೂ ಅನ್ಕೊಂಡಿಲ್ಲ. ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆನೂ ನನ್ನ ಸಂಘಟನಾತ್ಮಕವಾಗಿ ನಾನು ಸೈದ್ಧಾಂತಿಕವಾಗಿ ಏನು ಕೆಲಸ ಮಾಡ್ತಿದ್ದೆ, ಆ ಕಾರ್ಯಕರ್ತರು, ಆ ಬೆಂಬಲಿಗರು ನನಗೆ ಆ ಹೆಸರನ್ನು ಕೊಟ್ಟಿದ್ರು. ಎಷ್ಟೋ ಸಲ ಹಾಕುವಾಗ್ಲೂ ಹೇಳ್ತಿದ್ದೆ ಅದನ್ನೆಲ್ಲ ಹಾಕ್ಬೇಡ್ರಪ್ಪ ಫೈರ್ ಬ್ರ್ಯಾಂಡ್ ಅಂತಲೇ ನಾನು ಬೈದಿದ್ದೆ ನಮ್ಮ ಕಾರ್ಯಕರ್ತರಿಗೆಲ್ಲ, ಅದನ್ನೆಲ್ಲ ಹಾಕ್ಬೇಡಿ, ಖಾಲಿ ಚೈತ್ರ ಕುಂದಾಪುರ ಅಂತ ಹಾಕಿಂತ. ಒಳಗಡೆ ಹೋದ್ಮೇಲೆ ಅಲ್ಲಿ ಸುದೀಪ್ ಸರ್ ಒಂದು ವೀಕೆಂಡಲ್ಲಿ ಹೇಳ್ತಾರೆ, ಅದ್ರ ನಂತರ ಮನೆಯವರೆಲ್ಲ ಬಳಸಿದ ಹೆಸರು ಅದಾಗಿತ್ತೆ ಹೊರತು ನಾನೆಲ್ಲೂ ಅದನ್ನು ಉಪಯೋಗಿಸಿರ್ಲಿಲ್ಲ, ನಾನು ಅದನ್ನು ಹೇಳಿಲ್ಲ. ಅದು ಆ ಮನೆಯವರು ಹೇಳಿದ ಕಾರಣಕ್ಕೆ ಅದನ್ನು ನಾನು ಹೇಳಿದೆ ಹೊರತು ನನಗೆ ಯಾವತ್ತೂ ಆ ಹೆಸರಿನ ಅವಶ್ಯಕತೆ ನನ್ನ ಅಸ್ತಿತ್ವಕ್ಕಿದೆ ಅಂತ ಯಾವತ್ತೂ ನನಗನ್ಸಿಲ್ಲ.